ಬೀದರ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಈಗ ಸದ್ಯಕ್ಕೆ ಇಲ್ಲೂ ಕೂಡ ಗ್ಯಾಸ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಬೀದರ್ನಲ್ಲೂ ಕೂಡ ಮನೆ ಬಳಕೆಯ ಗ್ಯಾಸ್ಗೂ ಈಗ ಈ ಒಂದು ಯುದ್ಧದ ಬಿಸಿ ತಟ್ಟಿದೆ. ಇಷ್ಟು ದಿನ ಮನೆ ಬಳಕೆಯ ಗ್ಯಾಸ್ಗೆ ಏನೂ ಸಮಸ್ಯೆ ಆಗ್ತಾ ಇಲ್ಲ, ಇನ್ನು ಒಂದು 2 ರಿಂದ 3 ತಿಂಗಳು ಹೀಗೆ ನಡೀಬಹುದು ಅಂತ ಅನ್ಕೊಂಡಿದ್ವಿ. ಆದರೆ ಬೀದರ್ನಲ್ಲಿ ಇಲ್ಲೂ ಸಮಸ್ಯೆ ಆಗ್ತಾ ಇದೆ. 15 ಹಾಗೂ 30 ಕಿಲೋಮೀಟರ್ ದೂರದಿಂದ ಸಿಲಿಂಡರ್ ಖರೀದಿ ಮಾಡಲಿಕ್ಕೆ ಬಂದಿದ್ದೀವಿ, ಆದರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಆವಾಗಲೇ ಜಗಳ ಶುರುವಾಗಿದೆ ಇವರ ನಡುವೆ. ಬುಕ್ಕಿಂಗ್ ಮಾಡಿದ್ರೆ ಗ್ಯಾಸ್ ಕೊಡ್ತಾ ಇಲ್ಲ, ಬ್ಲ್ಯಾಕ್ನಲ್ಲಿ 1200 ರೂಪಾಯಿಯಿಂದ 1300 ವರೆಗೂ ಸಿಗ್ತಾ ಇದೆ. ಜನಸಾಮಾನ್ಯರೆಲ್ಲ ಲೈನಿಗೆ ನಿಂತಾರ ನೋಡ್ರಿ, ಗ್ಯಾಸ್ ಸಿಗೋ ಹೊಂಟದ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಮನಿಸ್ಬೇಕಂದ್ರೆ ನಾವು ಮಿಡಲ್ ಕ್ಲಾಸು ಕೆಳ ವರ್ಗದವರಿಗೆ ಹೈರಾಣದ ಇದು. ಯಾಕಂದ್ರೆ ಸಾವುಕಾರ ಮಂದಿ ಏನು ಏಜೆನ್ಸಿನ ಯಾವ್ದು ಇರ್ತಾವ, ಗ್ಯಾಸ್ ಹೋಯ್ತಾವ. ಈಗ ಗ್ಯಾಸ್ ಏನೋ ಕೇಳಕ್ ಬಂದ್ರು ಬಿ ಗ್ಯಾಸ್ ಇಲ್ಲಲ್ಲತ್ತಾರ, ಸ್ಟಾಕ್ ಇಲ್ಲ, ಅದು ಇಲ್ಲಲ್ಲತ್ತಾರ. ನಾವು ಊಟ ಏನು ಮಾಡ್ಬೇಕು, ಮಾಡ್ಕೊಂಡು ತಿನ್ಬೇಕು. ಮತ್ತು ಇದು ಏನದ ಅಂದ್ರೆ ಪೈಲೆ ಒಲೆ ಹಚ್ಚಬೇಕು, ಅಡುಗೆ ಮಾಡ್ಕೊತಿರೋ ಪರಿಸ್ಥಿತಿ ಬಂದದ. ಮುಂಜಾನೆ ಎಲ್ಲರೂ ಕೆಲಸ ಮಾಡೋರೆಲ್ಲ ಅವ್ರವ್ರ ಸ್ವಂತ ಕೆಲಸ ಬಿಟ್ಟು ಎಲ್ಲರೂ ಲೈನಿಗೆ ನಿಂತಾರ. ಬಟ್ ಯಾವುದೇ ಇದಕ್ಕೂ ನಮ್ಮ ಪರಿಹಾರ ಇಲ್ಲ. ಏಜೆನ್ಸಿದವ್ರು ಅಂತಾರ ಇನ್ನೂ ಸ್ಟಾಕ್ ಇಲ್ಲಲ್ಲತ್ತಾರ. ಅದಕ್ಕಾಗಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಸರ್ ಬುಕ್ ಮಾಡಿದ್ರು ಬುಕ್ ಆಲ್ರೆಡಿ ಮಾಡಿದೇವೆ ಸರ್. ಬುಕ್ ಮಾಡಿದ್ರು ಮೊದಲು ಏನು ಮಾಡ್ತೀವಿ, ತಂದು ಕೊಡ್ತೀರಿ ಮನೆಗೆ. ಇವಾಗ ಬುಕ್ ಮಾಡೋದು ತಂದು ಕೊಡೋರು ಹತ್ತೆ ಹೋಗ್ಲಿ, ನಾವು ಏಜೆನ್ಸಿಗೆ ಬಂದು ಕೇಳಿದ್ರು ಬಿ ಅವ್ರು ಕುಡ್ಲಾಗ ರೆಡಿ ಇಲ್ಲ.